ಜೈ ಶ್ರೀ ಮಾತಾ ಅಪ್ಪಾಜಿ. ನನಗೆ ಸ್ವಲ್ಪ ದಿನದಿಂದಗಡೆ ಕುಕ್ಕರು ತೆಗಿಯಕ್ ಹೋಗಿ ಅದ್ರದ್ದು ಹಬೆ ಎಲ್ಲ ಇದು ಮುಖಕ್ಕೆ ಹಾರ್ಬಿಟ್ಟು ಇದು ಕನ್ಸೀವ್ ಆಗಿರೋದ್ರಿಂದ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸ್ವಲ್ಪ ಇದು ದುರ್ಗಾ ಸಂಸ್ಥಾನಕ್ಕೆ ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿ ಅಪ್ಪಾಜಿ ವಾಸಿ ಮಾಡಪ್ಪ ದೇವ್ರೆ ಅಪ್ಪಾಜಿ ನನಗೆ ಅಂತ ಕೇಳ್ಕೊಂಡ್ಮೇಲೆ ಕ್ರಮೇಣ ಎಲ್ಲ ಉದ್ರೋಗಿ ಈಗ ಒಂದು ಸ್ವಲ್ಪ ಇದೆ. ನಾನು ಇದಾಗದೇ ಇಲ್ಲ, ವಾಸಿನೇ ಆಗಲ್ಲ, ಹಿಂಗೆ ಇರುತ್ತೆ ಅನ್ಕೊಂಡಿದ್ದೆ. ಅಪ್ಪಾಜಿ ಆಶೀರ್ವಾದದಿಂದ ಬೇಗನೆ ವಾಸಿ ಆಗಿದೆ. ಅದೇ ಅಪ್ಪಾಜಿಗೆ ನಾನು ನನ್ನ ಕೈಲಿ ಆಗದೇ ಇರೋ ಅಷ್ಟು ಕೃತಜ್ಞತೆ ಅಪ್ಪಾಜಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದ ಅಪ್ಪಾಜಿ. ಮಗಳೇ ದೇವಸ್ಥಾನ ಆಗ್ಬೇಕು ಅದು ಇದು ಏನು ಅನ್ಕೋಬೇಡ, ಇಲ್ಲೇ ಎಲ್ಲ ಶಕ್ತಿ ತುಂಬಿದೆ. ಯಾವಾಗ ಆಗತ್ತೆ ಒಂದ್ಸರಿ ಬಂದು ನಮಸ್ಕಾರ ಮಾಡಿ ಏನ್ ಅನ್ಕೋಬೇಕು ಅನ್ಕೊಂಡು ಹೋಗ. ನಾನು ಜೈ ಶ್ರೀ ಮಾತಾ ಗ್ರೂಪ್ ಅಲ್ಲಿ ಸುಮಾರು ಒಂದು 3 ವರ್ಷದಿಂದ ಇದ್ದೀನಿ ಅನ್ಸುತ್ತೆ. ಉಚ್ಚಂಗಿಲಿ ನವಗ್ರಹ ಪೂಜೆ ನಡೀತಾ ಇತ್ತು. ಅವಾಗ ನೋಡ್ತಾ ಇದ್ದೆ, ನನಗ ಅಲ್ಲಿ ಹೋಗಕ್ ಆಗುತ್ತಾ ಇಲ್ಲ, ಯೋಗ ಇದೆಯೋ ಇಲ್ಲ ಅಂತ ಅನ್ಕೊಂತಾ ಇದ್ದೆ. ಒಂದ್ ವಿಡಿಯೋ ನೋಡಿದಾಗೆಲ್ಲ ಅನ್ಸೋದು ಅದು ಅಷ್ಟು ಬೇಗ ಒಂದು 3 months ಅಲ್ಲೇ ನನಗೆ ವಿಜಯಪುರದಲ್ಲಿ ಭಟ್ರಹಳ್ಳಿನಲ್ಲಿ ಅಪ್ಪಾಜಿ ಅವ್ರ ದರ್ಶನ ಆಯ್ತು. ಅವತ್ತಿಂದಲೂ ನನ್ಗ ಯಾವಾಗ ಆಗುತ್ತೋ ಅವಾಗೆಲ್ಲ ಸತ್ಸಂಗಕ್ಕೆ ಬರ್ತಾ ಇದ್ದೆ. ನನಗೆ ಏನ್ ಅನ್ಸುತ್ತೆ ಅಂದ್ರೆ ಪಾಸಿಟಿವ್ನೆಸ್ ಹೇಗಿದೆ ಅಂದ್ರೆ, ನಮ್ಮ ಮನೆಯಲ್ಲಿ ನಾನು ಇರ್ತೀನಿ ಅನ್ನೋದೇ ಇರ್ಲಿಲ್ಲ. ಯಾಕೆಂದ್ರೆ ಅತ್ತೆ ಮಾವ ನಮ್ಮನೇಲಿ ಎಲ್ಲ ಒಂಥರ ಹೇಳಿದ್ರು. ಯಾಕೆಂದ್ರೆ ಈ ಸ್ಟೋರಿ ಪ್ರತಿಯೊಬ್ರು ಒಂಥರ ಇದೆ, ನಮ್ದೇ ಒಂಥರ. ಆದ್ರೆ ಹೋಗ್ತಾ ನಾನು ಅದನ್ನ ಏನ್ ಓಂ ರೀಂ ಸಿದ್ಧಿ ಮಂತ್ರ ಜಪ ಮತ್ತೆ ಲಲಿತಾ ಸಹಸ್ರನಾಮ ನಾವು ಪ್ರತಿದಿನಾನು ಕೂಡ ನಾವು ಅದ್ ಬಾಯಲ್ಲಿ ಹೇಳಿಲ್ಲ ಅಂದ್ರೂ ಕೂಡ ಆಡಿಯೋ ಕೇಳ್ತಾ ಇರ್ತೀನಿ. ಅದ್ ಯಾವ ರೀತಿ ತಗೊಂಡ್ಬಂದಿದೆ ಇವತ್ತು ಅಂದ್ರೆ, ನಾನು ಶಿರ್ಸಿಯಿಂದ ಬಂದೆ. ನೈಟ್ ಇಲ್ಲಿ ಬರ್ಲೇಬೇಕು ಅಂತ, ನಾನು ನನ್ನ ಮಗನ್ನ ದರ್ಶನ ಮಾಡಿಸ್ಬೇಕಂತ. ಅವ್ನು ಇರೋಲ್ಲ, ಹಾಸ್ಟೆಲ್ ಇರೋದು. ಅವ್ನು 6 months ಒಂದ್ಸರಿ ಬರೋದು. ಅವ್ನಿಗೆ ದುರ್ಗಾ ಕವಚ ಹಾಕ್ಸಕ್ಕಾಗಿರ್ಲಿಲ್ಲ. ಇಲ್ಲ ಇವತ್ತೇನೇ ಆಗ್ಲಿ ಹೋಗ್ಲೇಬೇಕು ಅಂತ ಬಂದಿ. ಬೆಳಿಗ್ಗೆ ಬರ್ತಾ ಕೂಡ ಆಂದವೇ ಫುಲ್ ಬಸ್ಸು ರಶ್ ಆಗಿತ್ತು. ಅಲ್ಲೇ ಸ್ಟಾಪ್ ಆಯ್ತು. ನಾನು ಅವಾಗೆ ಅನ್ಕೊಂಡೆ ಏನಪ್ಪ ಹಿಂಗಾಯ್ತು ಅಂತ. 3 hour ಬಸ್ಸೇ ಇಲ್ಲ ಬೆಂಗಳೂರಿಂದ ಟಿ ನರಸೀಪುರಕ್ಕೆ. ರೋಡ್ ಫುಲ್ ಆಗಿದೆ. ಎಷ್ಟು ಅಂದ್ರೆ ಅವಾಗ ನಾನು ಅಲ್ಲೇ ಜಪ ಮಾಡ್ಕೊಂಡೆ ಮನ್ಸಲ್ಲಿ. ಮತ್ತೆ ವಿತಿನ್ 10 minutes ಅಲ್ಲಿ ಬಸ್ ರೆಡಿ ಆಗಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇದೆಲ್ಲ ಯಾವ ರೀತಿ ಅಂದ್ರೆ, ನಮ್ಮ ಆತ್ಮದಲ್ಲಿ ನನ್ನ ಅಪ್ಪ ಇದ್ದಾರೆ, ನನ್ನೊಳಗೆ ನನ್ನ ಅಪ್ಪ ಇದ್ದಾರೆ, ಜಗನ್ಮಾತೆ ಇದ್ದಾರೆ. ನಾನ್ ಮಾತ್ರ ದೇಹ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ನಡೀತಾ ಇರೋದ್ರಿಂದ ಪ್ರತಿಯೊಂದು ಸಾಧ್ಯ. ನನ್ನೊಳಗೆ ಅಪ್ಪ ಇದ್ದಾರೆ. ಏನಂದ್ರೆ ಮೇಲೆ ನಾವು ಆತ್ಮ ಸ್ವರೂಪದಲ್ಲಿ ನಾವು ನೋಡ್ತಾ ಇದೀವಿ. ಎದುರಿಗೆ ಬಂದು ದರ್ಶನ ಮಾಡ್ಬೇಕು ಅನ್ನೋದು ಒಂದು ಪ್ರೀತಿ ಆಸೆ ಅಷ್ಟೇ. ಆದ್ರೆ ನನ್ನೊಳಗೆ ಅಪ್ಪಾಜಿ ಇದ್ದಾರೆ. ಅದೇ ರೀತಿ ನಡೀತಾ ಇವತ್ತು ನಮ್ಮ ಮನೇಲಿ ಅತ್ತೆ ಮಾವ ಮಕ್ಕಳು ಗಂಡ ಎಲ್ಲ ಸಂತೋಷದಿಂದ ಇದೀವಿ. ನಮ್ಮ ಮನೆಯವ್ರಿಗೆ KSRTC ಕೆಲಸ ಆಯ್ತು, ಕೇಳ್ಕೊಂಡಿದ್ದೆ ಅಪ್ಪಾಜಿನ. ಕೆಲಸ ಆಗಿದೆ. ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 6-7 ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕುಟುಂಬ ನಾವು ಸಂತೋಷದಿಂದ ಇದೀವಿ. ಅಪ್ಪಾಜಿ ಯಾವಾಗ್ಲೂ ನನ್ನ ಮನ್ಸಲ್ಲಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿದ್ದಾರೆ. ಅವ್ರು ಇಲ್ಲಿ ಎದುರಿಗೆ ಮಾತ್ರ ಕಾಣ್ತಾ ಇದ್ದಾರೆ, ಆದ್ರೆ ನಮ್ಮ ಆತ್ಮದಲ್ಲಿ ಅಲ್ಲೇ ಇದ್ದಾರೆ. ಇಲ್ಲಿಂದ ದರ್ಶನ ಮಾಡ್ಬೇಕು ಹಬ್ಬದ ದಿನ ಅಂತ ಬಂದಿರೋದು. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ ಅಮ್ಮ. ಈ ದಿನ ನಾನು ಈ ತರ ಇದ್ದೀನಿ ಅಂದ್ರೆ ಎಲ್ಲ ಅಪ್ಪನ ಕೃಪೆನೆ. ನಾನು ಒಂದು ಹೊತ್ತಿಗೂ ಊಟಕ್ಕೆ ತೊಂದರೆ ಆಗಿತ್ತು. ಅಂತ ವೇಳೆಯಲ್ಲಿ ನನ್ನಪ್ಪ ನನ್ನ ಕೈ ಹಿಡಿದು ಕಾಪಾಡಿದರೆ. ನನ್ನ ಮಗಳಿಗೂ ಶ್ರೀಮಾತಾ ಮ್ಯೂಸಿಕಲ್ ಗ್ರೂಪ್ ಅಲ್ಲಿ ಅವಕಾಶ ಕೊಟ್ಟು, ನಾನು ಫಸ್ಟ್ ವಾಲ್ಯೂಮ್ ಬಂದಾಗ ಅನ್ಕೊಂಡೆ ಅಪ್ಪಾಜಿ ನನ್ನ ಮಗಳಿಗೂ ಅವಕಾಶ ಕೊಡಿ ಅಂತ. ತಕ್ಷಣ ನೆಕ್ಸ್ಟ್ ವಾಲ್ಯೂಮ್ ಅಲ್ಲಿ ಅವಳಿಗೆ ಅವಕಾಶ ಕೊಟ್ಟು ನನ್ನ ಅಪ್ಪನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆಗ್ಬಿಟ್ರೆ ನನ್ಗೆ ಇನ್ನೇನು ಕೊಡಕ್ ಸಾಧ್ಯನೇ ಇಲ್ಲ. ನನ್ನಪ್ಪ ನಂಗೆ ಅಷ್ಟೊಂದು ಪ್ರೀತಿಯನ್ನ ಕೃಪೆಯನ್ನ ಹರಿಸಿದ್ದಾರೆ. ನನಗೆ ನನ್ನ ಗಂಡ 20 ಲಕ್ಷ ಸಾಲ ಮಾಡ್ಬಿಟ್ಟಿದ್ರು. ನನಗೆ ಹೇಳಿದ ತಕ್ಷಣ ಒಂದೇ ಸಲ ಶಾಕ್ ಆಯ್ತು. ನನ್ನ ಅಪ್ಪಾಜಿಯನ್ನ ಬೇಡ್ಕೊಂಡೆ. 1 ವರ್ಷದಲ್ಲಿ ಆ ಸಾಲವನ್ನ ತೀರೋ ಹಾಗೆ ಕೃಪೆ ಹರಿಸಿದ್ದು ನನ್ನಪ್ಪ. ಸುಮ್ಮನಿರ್ತಿದ್ದಾರೆ. ಅಪ್ಪಾಜಿ ಕೃಪೆ ಎಲ್ಲರಿಗೂ ಗೊತ್ತಾಗ್ಲೇಬೇಕು ಅಂತ ಈ ದಿನ ಹೇಳ್ಕೊತಾ ಇದ್ದೀನಿ. ಮತ್ತೆ ನನಗೆ ಅವರನ್ನ ಕರೆಸಿ ಸತ್ಸಂಗ ಮಾಡಿಸೋ ಯೋಗ್ಯತೆ ಖಂಡಿತ ಇಲ್ಲ. ನಮ್ಮ ಹುಣಸೂರಿನಲ್ಲಿ ಅನಿತಾ ಸುರೇಶ್ ಅವರ ಮನೆಗೆ ನನ್ನ ಅಪ್ಪಾಜಿ ಕೇಳ್ಕೊತಾ ಇದ್ದೆ, ಅಪ್ಪಾಜಿ ಹುಣಸೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತ.
ಆದ್ರೆ ನನಗೆ ಕಸಿ ಸತ್ಸಂಗ ಮಾಡಿಸೋ ಯೋಗ್ಯತೆ ಇರ್ಲಿಲ್ಲ. ಆದ್ರೆ ಅವ್ರ ಮನೆಗ್ ಬಂದಾಗ ನಮ್ಮಲ್ಲಿ ಉಳ್ಕೊಳಕ್ಕೆ ಅವಕಾಶ ಆಗುತ್ತಾ ಅಂತ ಕೇಳಿದ್ರು. ನಾನು ಅಪ್ಪಾಜಿಗೆ ಈ ತರ ಕೃಪೆ ಹರಿಸಿದ್ರೆ ಇನ್ನೇನು ಹೇಳಿ. ನಾನು ನನ್ನ ಅಪ್ಪ ನನಗೆ ಸತ್ಸಂಗ ಮಾಡಿಸೋ, ನಿನ್ಗೆ ಅಷ್ಟು ಖರ್ಚು ಮಾಡೋ ಇದಿಲ್ಲ ಅಂದ್ರು ನೀನ್ ಮನೆಗ್ ಬಂದಿದ್ದೀನಿ ಅಂತ ಹೇಳಿ ನನ್ನ ಅಪ್ಪ ನನ್ನ ಮನೆಗ್ ಬಂದಿದ್ರು. ಮತ್ತೆ ಸತ್ಸಂಗ ಮಾಡಿಸೋ ಅಂತ ಅವಕಾಶ ಸಮೇತ ಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಅಪ್ಪ. ನನ್ನಪ್ಪ ಒಂದೊಂದು ಹೆಜ್ಜೆನಲ್ಲೂ ನನ್ನ ಜೊತೆ ಇದ್ದಾರೆ. ಮತ್ತೆ ಇನ್ನೊಂದು ಅಂದ್ರೆ ನನ್ಗೆ ಶ್ರೀಚಕ್ರ ಪೂಜೆ ನಡೀತಾ ಇತ್ತು. ನಮ್ಮ ಮೈಸೂರಲ್ಲಿ ನನಗೆ ಬರಕ್ ಅವಕಾಶ ಆಗ್ಲಿಲ್ಲ, ನಾನು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಿ. ಆದ್ರೆ ಅವಾಗ ನನ್ಗೆ ಮಕ್ಳನ್ನ ತಿಂಡಿ ಕಳಿಸ್ಬಿಟ್ಟು 1 ನಿಮಿಷನಾದ್ರು ನೋಡ್ಬೇಕು ಅಂತ ನೋಡ್ದೆ. ಆಗ ಮುಗೀತು, ಶ್ರೀಚಕ್ರ ಪೂಜೆ ಮುಗ್ದು ಅಪ್ಪಾಜಿ ಎದ್ದೋದ್ರು. ಅವ್ರ ಹಿಂದೆ ಒಂದು ಅದ್ ಹೆಂಗೆ ಹೇಳಿ ಒಂದು ಮಿಂಚು ಹೋದಂಗ ಅವ್ರ ಹಿಂದೆನೆ ಹೋಯ್ತು. ನನ್ ಕಣ್ಣಿಗೆ ಅದ್ ಕಾಣಿಸ್ತು. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಅದಿನ್ಯಾರು ಅಪ್ಪಾಜಿ ರೂಪ ಏನು, ಅಪ್ಪಾಜಿ ಶ್ರೀಮಾತೆ ಅನ್ನೋದ್ರಲ್ಲಿ ಅಪ್ಪಾಜಿ ಶ್ರೀಮಾತೆನೆ, ಲಲಿತೆನೆ, ದುರ್ಗೆನೆ ಎಲ್ಲ ಅಪ್ಪಾಜಿನೇ. ಅದನ್ನ ಬಿಟ್ಟು ಅಪ್ಪಾಜಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಲಲಿತೆನೆ, ಅವರಿಗೆ ಅಮ್ಮ ಯಾರೋ ನನ್ಗೆ ಗೊತ್ತಿಲ್ಲ. ನನ್ಗಂತೂ ಅಮ್ಮ, ದುರ್ಗೆ, ತಂದೆ, ತಾಯಿ, ಗುರು ಎಲ್ಲ ಅವರೇನೆ. ಬಂಧು ಬಳಗ ಎಲ್ಲ ತರ ಕೈ ಹಿಡಿದು ನಡೆಸಿರೋದು ನನ್ನಮ್ಮ. ನನಗೆ ಪ್ರತಿ ಹೆಜ್ಜೆನಲ್ಲೂ ಸಹ ನಿನ್ ಜೊತೆ ಇದ್ದೀನಿ ಅಂತ ಹೇಳಿ ಬಂದು ನನ್ನ ನಡೆಸ್ತಾ ಇದ್ದಾರೆ. ನನ್ನ ಮಗಳಿಗೂ ಅಷ್ಟೇನೆ, ಅವಳು ಓದ್ತಾನೆ ಇರ್ಲಿಲ್ಲ. ಆದ್ರೆ ಅಪ್ಪಾಜಿ ಅವರ ಗ್ರೂಪಿಗೆ ಸೇರಿದ್ಮೇಲೆ ಅವಳು ಒಳ್ಳೆ ಪರ್ಸೆಂಟೇಜ್ ತೆಗಿತಾ ಇದ್ದಾಳೆ. ಪ್ರತಿಯೊಂದರಲ್ಲೂ ನನ್ನ ಅಪ್ಪ ನನಗೆ ಜೊತೆನಲ್ಲಿದ್ದು ನನ್ನ ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ನಾನು ಅಪ್ಪಾಜಿಗೆ ಥ್ಯಾಂಕ್ಸ್ ಅಪ್ಪ. ಪೂರ್ಣ ಜೈ ಶ್ರೀಮಾತ. ಅಪ್ಪಾಜಿ, ನನ್ನ ಹೆಸರು ಚೈತ್ರ. ನಾನು ಬೆಂಗಳೂರಿಂದ ಬಂದಿರೋದು. ಅಪ್ಪಾಜಿ ಜೊತೆ ನನ್ನ ಒಡನಾಟ ಈಗ ಆಲ್ಮೋಸ್ಟ್ 6 years ಇಂದ ಇದೆ. ಬೆಂಗಳೂರಲ್ಲಿ ಬಂದ ಕಡೆ ಎಲ್ಲ ನಾನು ಹೋಗಿ ಅಪ್ಪಾಜಿಗೆ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ. ನಾನು 2020 ಅಪ್ಪಾಜಿನ ಮೊದಲು ಭೇಟಿ ಮಾಡಿದ್ದು ಯಲಹಂಕದಲ್ಲಿ. ಸೊ ಆ ಮೀನ್ ಟೈಮ್ ನಾನು ನನ್ನ ತಂದೆನ ಕಳ್ಕೊಂಡೆ ಕೋವಿಡ್ ಟೈಮಲ್ಲಿ. ಸೊ ಅವಾಗಿಂದ ಅಪ್ಪನೇ ನನ್ನ ಫ್ಯಾಮಿಲಿಗೆ ಎಲ್ಲ ಆಗಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿದ್ವಿ. ಸೊ ಪ್ರತಿ ಹೆಜ್ಜೆಲೂ ಕೈ ಹಿಡ್ಕೊಂಡು ಹೇಗೆ ನಮ್ಮ ತಾಯಂದ್ರು ನಮಗೆ ಬೆಳೆಸ್ಕೊಂಡು ಬರ್ತಾರೋ ಹಾಗೆ ಅವಾಗಿಂದ ಪ್ರತಿ ಹೆಜ್ಜೆಲೂ ಹೀಸ್ ಹೆಲ್ಡ್ ಅವರ್ ಹ್ಯಾಂಡ್, ವಾಕ್ ವಿತ್ ಇಸ್ ಈಚ್ ಸ್ಟೆಪ್ ಬೈ ಸ್ಟೆಪ್. ಏನೇ ಇದ್ರು ಅಪ್ಪಾಜಿ ಫೋಟೋ ನೋಡ್ಕೊಂಡು ಬೇಡ್ಕೊಂಡಾಗ ಎವ್ರಿ ಟೈಮ್ ಇಚ್ಛೆ ನೆರವೇರಿದೆ. ನಾನು ಕಣ್ಣಲ್ಲಿ ಕಂಡಿದ್ ಫಸ್ಟ್ ದೇವ್ರು ಅಂದ್ರೆ ಅಪ್ಪ. ನಾನು ಜಾಸ್ತಿ ದೇವ್ರ ಪೂಜೆ ಅದು ಇದು ಮಾಡ್ತಿರ್ಲಿಲ್ಲ. ಅಪ್ಪಾಜಿ ಸಿಕ್ದಾಗಿಂದ ಅಪ್ಪಾಜಿ ಪಾದಕ್ಕೆ ಶರಣಾಗಿದ್ದೀನಿ. ಅಲ್ಲೇ ಇರ್ಲಿಕ್ಕೂ ಬಯಸ್ತೀನಿ ಅಪ್ಪ. ಜ್ಞಾನ ಭಕ್ತಿಯಿಂದ ನಮ್ಮನ್ನ ಕೈ ಹಿಡ್ಕೊಂಡು ನಡೆಸಿ ಸದಾ ಎಲ್ಲಾರ್ಗೂ ಮಾಡ್ತಿರೋದು ನೀವು ನಿಸ್ವಾರ್ಥ ಸೇವೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಆನ್ ಬಿಹಾಫ್ ಆಫ್ ಎವ್ರಿ ಒನ್. ಥ್ಯಾಂಕ್ ಯು. ಅವ್ನಿಗೆ ಅವಾಗ ಬರೀ 16 ವರ್ಷ ಅಷ್ಟೇ ಇತ್ತು. ಅವ್ನ ಮನ್ಸಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ. ಆದ್ರೆ ಅಪ್ಪಾಜಿ ಪೂರ್ಣ ಆಶೀರ್ವಾದನೆ ಅಂತ ಅವನಿಗೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು. ಅವನು 18 ವರ್ಷ ತುಂಬ್ತಾ ಇದ್ದಂಗೆ ಪೋಸ್ಟ್ ಆಫೀಸ್ ನಲ್ಲಿ ಒಂದು BPM ಪೋಸ್ಟ್ ಅನ್ನೋದಕ್ಕೆ ಅಪ್ಲೈ ಮಾಡಿದ. ಅದು ನಮ್ಮೂರಿಂದ ಬರೀ ಒಂದು 16 ಕಿಲೋಮೀಟರ್ ಅಷ್ಟೇ. ತುಂಬಾ ಹತ್ತಿರದಲ್ಲೇ ಸಿಕ್ಕಿದೆ. ಸ್ಯಾಲ್ರಿ ಇವಾಗ ಸದ್ಯಕ್ಕೆ ಒಂದು 19,000 ಇದೆ. ಆದ್ರೆ ಸೆಂಟ್ರಲ್ ಗವರ್ನಮೆಂಟ್ ಪರ್ಮನೆಂಟ್ ಇದೆ ಜಾಬ್. ಅದು ಇಷ್ಟು ಆಶೀರ್ವಾದ ಅಪ್ಪಾಜಿಯಿಂದ ಸಿಕ್ಕಿ ಅವನಿಗೆ 18 ತುಂಬ್ತಾ ಇದ್ದಂಗೆ ಅವ್ರ ಆಶೀರ್ವಾದ ಫಲಿಸಿರೋದಕ್ಕೆ ಈ ಜನ್ಮಕ್ಕೆ ಅವನು, ನಾನು, ನಮ್ಮ ಮನೆಯವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೃತಜ್ಞರಾಗಿರ್ತೀವಿ. ಈ ಒಂದು ಕೃತಜ್ಞತೆಯ ಭಾವವನ್ನ ನಮ್ಮ ಇಡೀ ಕುಟುಂಬಕ್ಕೆ ಅದೇನು ಎಂದೆಂದಿಗೂ ಕೊಡ್ಲಿ ಅಂತ ಹೃತ್ಪೂರ್ವಕವಾಗಿ ಬೇಡ್ಕೊತೀನಿ. ಥ್ಯಾಂಕ್ ಯು ಅಪ್ಪಾಜಿ.